ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನ್ ನಿಮ್ ಶಾಲಿನಿ, ನಾನ್ ನಿಮ್ ದೀಪು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ 4 ಬ್ಲಾಕ್ ಹೋಗ್ತಾ ಇದೀವಿ. ಏನಕ್ಕೆ ಅಂತ ಅಂದ್ರೆ ಶಾಪಿಂಗ್ ಮಾಡಕ್ಕಂತ ಹೋಗ್ತಾ ಇರೋದು. ಆಫ್ಟರ್ ಎ ಲಾಂಗ್ ಡೇಸ್ ಅಂತಾನೆ ಹೇಳ್ಬೋದಲ್ವಾ. ಶಾಪಿಂಗ್ ಅಂತೇನಿಲ್ಲ, ಸುಮ್ನೆ ಇವಳು ಎಲ್ಲಾದ್ರೂ ಈಚೆ ಹೋಗ್ಬೇಕು ಅಂತ ಇಲ್ಲ. ಮನೇಲೆ ಕೂತಿ ಬೋರ್ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ಆಚೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಆದ್ವಿ 4 ಬ್ಲಾಕ್ಗೆ. ಬಟ್ ಸಂಡೇ ಇಟ್ಟಿರೋಷ್ಟು ಕಾಂಪ್ಲೆಕ್ಸ್ ಅಲ್ಲಿ ಇವಾಗ ವೀಕ್ ಡೇಸ್ ಅಲ್ಲಿ ಇಟ್ಟಿರಲ್ಲ. ಮನೇಲಿ ಐತೆ ತಾನೆ ಇನ್ನು ಎಷ್ಟು ಕಿಚನ್. ಇದು ಬೇಡ ಕಣ, ಇದು ರಬ್ಬರ್ದು. ಇದು ನಿನ್ ಗಾಡಿಗೆ ಟಪ ಟಪ ಅಂತ ಹೊಡೆಯುತ್ತೆ. ಇದೈತೆ ನನ್ನ ಹತ್ರ ಇವಾಗ. ಎಷ್ಟೊಂದು ವೆರೈಟಿ ಇದೆ ಇದು ಕಿಚನ್. ಹಿಂಗಂದ್ರೆ ಹತ್ತೋಗೋ. ಇದು ಅದಾದ್ರು ತಗೋ. ಪಾಂಡದು ಇದೆ ಇಲ್ಲಿ. ಪಾಂಡ ಇದೆ ನೋಡು ಇಲ್ಲಿ ದೀಪು. ಇದು ಓಕೆ, ಇಷ್ಟ ಆಯ್ತು. ಅದು ನಿನ್ನ ಗಾಡಿಗೆ ಟಪ ಟಪ ಅಂತ ಸೌಂಡ್ ಬರುತ್ತೆ. ಎಷ್ಟು ಕೀ ಚೈನ್ಸ್ ಸರ್? 200 100 ಅಂತೆ ಗೈಸ್. ಇದು ಬಂದ್ಬಿಡುತ್ತೆ ಆ್ಯಕ್ಚುಲಿ. ಇದ್ರಲ್ಲಿ ನೋಡು ಡಾಲ್ಫಿನ್. ಇದು ಟೆಡಿ ಬೇಡ. ಇದು ಚೆನ್ನಾಗಿದೆ ನೋಡು. ನೆಂದೋಗುತ್ತೆ ಕಣೆ ಗಾಡಿ. ಎಷ್ಟೊಂದು ಕಿಚನ್ ಇದೆ. ಇದು ಚೆನ್ನಾಗಿದೆ ಅಲ್ಲ. ಇದು ನೋಡಿದೆ ಶಾಲು. ಇದು ಚೆನ್ನಾಗಿದೆ. ಇದು ನೋಡೆ. ಓಕೆ. ಇಲ್ಲ ಅದರಲ್ಲಿ ಬೇರೆ ಕಲರ್ ತಗೋ. ಮ್ಯಾಚಿಂಗ್ ಆಗೋ ಥರ ತಗೋಬಿಡಿಲ್ಲ ಅಂದರೆ ನಿನ್ನ ಗಾಡಿಗೆ ಮ್ಯಾಚಿಂಗ್ ಆಗೋ ಥರ. ಲೈಟ್ ಬ್ಲೂ. ಈ ಬ್ಲೂ ಇರೋದಲ್ವ ನಿನ್ನ ಗಾಡಿದು. ನಮ್ಮಮ್ಮ ಗೈಸ್ ಏನು ಗೊತ್ತಾ, ಒಂದು ನೈಟ್ ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಆ ಕಲರ್ ತಗೊಳ್ಳ ಈ ಕಲರ್ ತಗೊಳ್ಳ ಅಂತ ಅಂತಾರೆ. ಅದರಲ್ಲಿ ವೈಟ್ ಕಲರ್ ಕೇಳ್ತವ್ರೆ ನೈಟಿ. ಚೆನ್ನಾಗಿರುತ್ತೆ ವೈಟ್ ಕಲರ್. ಮನೆ ಹತ್ರ ತಾನೇ ಹಾಕ್ಕೊಳ್ಳೋಕೆ. ಸ್ಲಿಪ್ಪರ್ಸ್. ಭವ್ಯಶ್ರೀ ಅವರು ಸ್ಲಿಪ್ಪರ್ಸ್ಗಂತಾನೆ 4 ಬ್ಲಾಕ್ ಕರ್ಕೊಂಬಂದಿರೋದು ಗೈಸ್. ಎಷ್ಟು ಸ್ಲಿಪ್ಪರ್ಸ್ ಇದೆ ನೋಡಿ. ಇದರಲ್ಲಿ ಯಾವ್ದು ತೊಗೊತಾಳೆ ನೋಡೋಣ ಮೇಡಮ್ ಅವರು. ಬಟ್ ನನ್ನ ಕಾಲಿಗೆ ಓಕೆ. ಒಂದು ನಿಮಿಷ ಇರು, ಇಟ್ಕೋ ಇದೆ. ಸ್ಲಿಪ್ಪರ್ಸ್ ಚೆನ್ನಾಗಿದೆ ಒಂಥರ. ನೀನು ತಗೊಳ್ಳೋದು ಸ್ಕ್ವೇರ್ ಥರ ಇದೆ. ನನಗೇನೋ ಚೆನ್ನಾಗಿ ಕಾಣ್ತಿಲ್ಲ. ಚೆನ್ನಾಗಿದೆ. ನಿನಗೆ ಚೆನ್ನಾಗಿ ಕಾಣುತ್ತೆ. ಸ್ಲಿಪ್ಪರ್ಗೋಸ್ಕರ ಪಾಪ ಅಲ್ಲಿಂದ ಹುಡುಕ್ತಾನೆ ಅವಳೆ ನಮ್ಮ ದೀಪಿಕಾ. ಅವಳ ಕಾಲಿಗೆ ಸಿಗ್ತಾ ಇಲ್ಲ ಸೈಜು. ಆಗತ್ತಾ? ಆ ಸೈಜಲ್ಲಿ ಕಲರ್ ಯಾವ್ದು? ಕಲರ್ಸ್ ಯಾವ್ದಿದೆ? ಗ್ರೇ ಇದೆಯಾ ನೋಡಿ. ಪಿಂಕ್ ಕಲರ್ ಬೇಡ ಸರ್. ಅದು ಓಕೆ, ಚೆನ್ನಾಗಿದೆಯಲ್ಲ ಕಲರು. ಒಂದು ನಿಮಿಷ ಇರು, ನೋಡ್ತಾ ಇದ್ದಾರೆ.
ಚೆನ್ನಾಗಿಲ್ಲ. ಯಾವ್ದಮ್ಮ? ಬ್ಲ್ಯಾಕ್ ಜಾಸ್ತಿ. ಬ್ಲ್ಯಾಕ್ ಇದೆ ತಗೋ, ಈ ಕಲರ್ ಬ್ಲ್ಯಾಕ್ ಚೆನ್ನಾಗಿಲ್ಲ. ಬ್ರೌನು ಆ ಕಡೆ ಇದೆಯಾ ನೋಡಿ ಸರ್ ಗ್ರೇ. ಫೈನಲಿ ದೊಡ್ಡ ತೆಗಿಬೇಡಿ ಬಿಡಿ ಸರ್, ಚಿಕ್ಕ ಇದೆ. ಅಂಗಡಿ ಹುಡ್ಕೊಂಬಂದಿದ್ದು ಗೊತ್ತಾ ಮೇಡಮ್ ಅವ್ರಿಗೋಸ್ಕರ. ಯಾವ್ದೇ? ಎರಡರಲ್ಲಿ ಯಾವ್ದಾದ್ರು ತಗೋ. ಈ ಸೈಜ್ ಕರೆಕ್ಟ್ ಇದೆಯಾ ಸಿಲ್ವರ್ ಅಲ್ಲಿ? ನಿಮಗೆ ಯಾವ್ದು ಕಂಫರ್ಟೇಬಲ್ ಆಗಿದೆ ಅದನ್ನ ನಿಂಗೆ ಯಾವ್ದು ಕಂಫರ್ಟಬಲ್? ಎರಡರಲ್ಲಿ ಯಾವ್ದು? ಎರಡು ಚೆನ್ನಾಗಿದೆ. ಎರಡು ಬೇಕು ಅಂದಲ್ಲ, ಗ್ರೇನೇ ತಗೋ. ಗ್ರೇ ತಾನೇ ಬೇಕು ಅಂತ ಅದೇ ತಗೋ. ಗ್ರೇನ ಇಲ್ಲ, ಯಾವ್ದು? ಗ್ರೇ ತಗೋ. ಗ್ರೇ ಇನ್ನೊಂದು ಕೊಡಿ. ಇಲ್ಲ ಅದೇ ಬೇಕಂದ್ರೆ ಅದೇ ತಗೋ. ಇವಾಗ ಇಬ್ರು ಸ್ಲೀಪ್ ಮಾಡ್ಬೋದು. ಹಾಂ, ನೀನು ಫಸ್ಟ್ ಸೆಲೆಕ್ಟ್ ಮಾಡಿದ್ದು ಗ್ರೇ ಅಂತ ಇದೆ. ಇದನ್ನು ನೋಡು, ಅದನ್ನು ನೋಡು. ಓಕೆ, ಚೆನ್ನಾಗಿದೆ. ಈಗ ಜೀನ್ಸ್ ಪ್ಯಾಂಟಿಗೆ ಮ್ಯಾಚ್ ಆಗ್ತಿದೆ. ಇಲ್ಲ, ನಂಗೆ ಎಲ್ಲದಕ್ಕೂ ಮ್ಯಾಚ್ ಆಗ್ತದೆ. ಎಲ್ಲದಕ್ಕೂ ಮ್ಯಾಚ್ ಅಂತಂದ್ರೆ ನೀನು ಗ್ರೇನೇ ತಗೋಬೇಕು. ಇದು ಓಕೆ, ಅದೇ ನಿನ್ ಸ್ಕಿನ್ ಕಲರ್ ಇದೆ ಮಾತ್ರ. ಗ್ರೇ ತಗೊಳ್ಳಿ. ಗ್ರೇನೇ ತಗೋ. ಗ್ರೇನೇ ಕೊಡಿ ಸರ್. ಅಲ್ಲಿಂದ ಹುಡ್ಕೊಂಡ್ ಬಂದಿರೋದೇ ಗ್ರೇ. ಅಲ್ಲೆಲ್ಲೂ ಟಾಪೇ ಇಷ್ಟ ಆಗಿಲ್ಲ ಫುಟ್ಪಾತ್ ಮೇಲೆ. ಬಟ್ ಟಾಪ್ ಡಿಸೈನ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿಲ್ಲ, ಅದಕ್ಕೆ ಟ್ರೆಂಡ್ಸಿಗೆ ಬಂದಿದ್ದೀವಿ. ವೈಟಲ್ಲಿ ಒಂದು ಡ್ರೆಸ್ ತೊಗೊಬೇಕು ನಾನು. ಅದು ಬೇಡ, ಬ್ಲೂ ಕಲರು. ವೈಟ್ ಬೇಕು ಅಂತಿದ್ದಲ್ಲ, ವೈಟಲ್ಲಿ ಒಂದು ಡ್ರೆಸ್ ತಗೊಳ್ಳೋಣ. ನಾವು ನೋಡ್ತಾ ಇದ್ದೀವಿ. ಯಾವುದು? ಎಷ್ಟು ಹೊಟ್ಟೆ ಉಡ್ಸ್ತಾಳೆ ಗೊತ್ತಾ, ಎಲ್ಲಿ ನೋಡಿದ್ರು ಬಟ್ಟೆ ಅಂತ ತುಂಬ್ಕೊಂಡು ಅವಳೆ ಮಾತ್ರ ಹಾಕೊಳ್ಳೋದಿಲ್ಲ. ಬ್ಲ್ಯಾಕ್ ಚೆನ್ನಾಗಿದೆ, ಎದುರುಗಡೆ ಆಪೋಸಿಟ್ ಬ್ಲ್ಯಾಕ್ ಚೆನ್ನಾಗಿದೆ. ಅದು ಬರೀ ಜೀನ್ಸ್ ಪ್ಯಾಂಟ್ ನೋಡ್ತಾಳೆ, ಅದು ಬಿಟ್ಟರೆ ಕ್ರಾಪ್ ಟಾಪ್ಸು ಅದೆರಡೇ ಹಾಕೋದು ಇವಳು. ಏನೋ ದೇವಸ್ಥಾನಕ್ಕೆ ಏನಾದರೂ ಊರಿಗೇನಾದರೂ ಹೋದರೆ ಲೆಗ್ಗಿನ್ಸ್ ಟಾಪ್ ಹಾಕೊತಾಳೆ ಕಾಯಿಸೋಳು. ಇಲ್ಲ ಅಂದರೆ ನೋಡಿ ಇಂಥ ಚಡ್ಡಿಗಳು. ಅಲ್ಲಿ ಯಾವುದೋ ಮಿನಿ ಸ್ಕರ್ಟ್ ನೋಡ್ತಾವಳೆ ಫುಟ್ಪಾತ್ ಮೇಲೆ, ಹಾಕೊಂಡು ಮಲ್ಕೊಳಕ್ಕಂತೆ ಅಷ್ಟೇ ಅಂತೆ ನೋಡಿ. ಡೈಲಿ ಯೂಸ್ ಅಂತೆ, ಮನೇಲಿ ಯೂಸ್ ಮಾಡೋಕ್ಕಂತೆ ಸ್ಕರ್ಟ್. ಅದು ಆಚೆ ಹೋಗಿ ಬರೋಕ್ಕಲ್ಲ ಸ್ಕರ್ಟ್, ಅದು ಮನೆಯಲ್ಲಿ ನೈಟ್ ಡ್ರೆಸ್. ಅದು ನಮ್ಮ ಭವ್ಯಶ್ರೀಗೆ ಬರೀ ಇಂಥವೇ. ನೀನು ತಗೊಳ್ಳಲ್ಲ ಅಂತೆ ತಾನೇ? ನಡಿ, ತಗೊಳ್ಳಲ್ಲ ಅಂದೆಲ್ಲ ಬಾ. ಇದು ವೈಟ್ ಚೆನ್ನಾಗಿದೆ ನೋಡು, ಇಲ್ಲಿ ವೈಟ್ ಚೆನ್ನಾಗಿದೆ ನೋಡು. ಇದು ಚೆನ್ನಾಗಿದೆ ಟಿ ಶರ್ಟ್. ಅದು ತೆಗಿ ಒಂದು. ನನ್ಗೆ ತೊಗೊಳಕ್ಕೂ ಬಿಡಲ್ವಲ್ಲ ಇವಳು, ನನಗೆ ತೊಗೊಳಕ್ಕೂ ಬಿಡಲ್ಲ. ಯಾವುದೋ ಒಂದು ಟಾಪ್ ತೊಗೊಂಡ್ಬಿಟ್ಟಿದ್ದೀನಿ ವೈಟ್ ಕಲರು. ಅದೊಂದು ತೊಗೊಂಡಿದ್ದಕ್ಕೆ ಸಾಕು ನಿಂದಾಯ್ತಾಯ್ತು ಅಂತಾಳೆ ನೋಡೆ. ಜೀನ್ಸು ದೀಪು 28 ಸೈಜು. ಎಲ್ಲ ಬರೀ ಇಂಥದ್ದೇ, ಇಷ್ಟು ಚಿಕ್ಕದೇ ನೋಡೋದು, ಅದಕ್ಕಿಂತ ಜಾಸ್ತಿ ನೋಡಲ್ಲ ನಿಮ್ಮ ಭವ್ಯಶ್ರೀ ಅವರು. ತಿರುಗ್ತಾನೆ ಅವಳೆ, ನಮಗೂ ತಿರುಗಿಸ್ತಾಳೆ ಗಾಯ್ಸ್. ಹೊಸಿ ತಿರುಗಿಸ್ತಾಳ ಬಟ್ಟೆ ಅಂತ. ಇಲ್ಲೆಲ್ಲ ಕ್ರಾಪ್ ಟಾಪ್ಸ್ ಇರೋದು ನೋಡೆ, ಟೀ ಶರ್ಟ್ಸು ಸೆಟ್ ಇಟ್ಟಿದ್ದಾರೆ ನೋಡಿ. ಪ್ಯಾಂಟು ಟೀ ಶರ್ಟ್, ಇದು ಅಷ್ಟೇ. ಇದು ಪ್ಯಾಂಟು, ಇದು ಆಫ್. ಹಾಂ ಏನು ಮಮ್ಮಿ? ಅದೇ ಶರ್ಟ್ ಅವಳಿಗೆ ಹೇಳ್ತಾ ಇದ್ದೀನಿ, ಶರ್ಟ್ ತಗೊಳ್ಳೆ ಅಂದರೆ ಚೆನ್ನಾಗಿರಲ್ಲ. ಶರ್ಟ್ ತಗೊಳ್ಳೆ. ಏನೋ ಸ್ಕರ್ಟ್ ಬೇಕಂತ ನೋಡಿ, ಅಲ್ಲಿ ತಗೊಂಡಿಲ್ಲ, ಅದಕ್ಕೆ ಇಲ್ಲಿಗೆ ಬಂದವಳೆ ಸ್ಕರ್ಟ್ಗೆ. ಹೊಸಿ ಹಿಂಸೆ ಕೊಡ್ತಾಳ ನಮಗಂತೂ. ಭವ್ಯಶ್ರೀ ವ್ಲಾಗ್ ಮಾಡಿ ಅಂತೀರ, ಎಲ್ಲಿ ವ್ಲಾಗ್ ಮಾಡ್ತಾಳೆ? ಈ ಥರ ಶಾಪಿಂಗ್ ಮಾಡ್ಕೊಂಡು ಕುತ್ಕೊಂಡ್ರೆ ಮನೇಲಿ ಒಂದು ಕೆಲಸ ಮಾಡಲ್ಲ, ಬಟ್ಟೆ ಮಾತ್ರ ಕೊಡಿಸ್ಬೇಕು. ಈಚೆ ಹೋಗಕ್ಕೆ ಹಾಕೊಳಕ್ಕಂತೆ. ಬೇಡ ನಡಿ, ಬೇರೆ ಶರ್ಟು ಪ್ಯಾಂಟು ತಗೋ. ಶರ್ಟ್ ಇದೆ ಮಮ್ಮಿ, ಚೆಕ್ಸ್ದು. ಬಾ ಬೇಕಾದ್ರೆ ನಾನು ತೋರಿಸ್ತೀನಿ, ಪಿಂಕ್ ಕಲರು. ಹಾಂ ನೋಡಿ, ಇಲ್ಲೂ ಇದೆ ಶರ್ಟು, ಇಲ್ಲೂ ಇದೆ ನೋಡಿ ಗೈಸ್, ಒಂಥರ ಪಿಂಕ್
ಚೆನ್ನಾಗಿಲ್ಲ, ಲೈಟ್ ಪಿಂಕ್ ಕಲರ್. ಬಟ್ ನಿಮಗೆ ಫೋನಲ್ಲಿ ಒಂಥರ ಕಾಣಿಸ್ತಿದೆ ಕಲರ್ ನೋಡಿ. ಇಂಥವು ಹೊಂಟೋದ್ಲು, ಯಾವ್ದು ಎತ್ಕೊಂಡ್ಲು ಗೊತ್ತಾ ಗೈಸ್? ಈ ಥರ ನೋಡಿ ನೋಡಿ, ಅಲ್ಲಿ ಎತ್ಕೊಂಬತ್ತವಳೆ. ಇಟ್ಕೋ ದೀಪಿಕಾ ಒಂದು ನಿಮಿಷ, ಬೇಡ ಇಟ್ಕೋ. ನಂಗೆ ಬೇಡ. ಈ ಥರ ಸ್ಲೀವ್ಲೆಸ್ಸೇ ಅವಳು ತಗೊಳ್ಳೋದು. ಶರ್ಟ್ ತಗೊಳ್ಳಿ ಈ ಸತಿ. ಮಮ್ಮಿ ಶರ್ಟ್ ತಗೋ. ಟೀ ಶರ್ಟ್, ಶರ್ಟ್ ತಗೊಳ್ಳೆ, ಚೆನ್ನಾಗಿರುತ್ತೆ. ಟೀ ಶರ್ಟ್ ಎಲ್ಲ ಒಂದು ಮನ ತುಂಬ್ಕೊಂಡೋಳೆ ಗೈಸ್. ಬರೀ ಆನ್ಲೈನ್ ಬುಕ್ ಮಾಡ್ಕೊಂಡ್ಬಿಡ್ತಾಳೆ. ಕೆಳಗಡೆ ಬರುತ್ತೆ, ಹೋಗೆ ಈಸ್ಕೋಗೆ ಬುಕ್ ಮಾಡಿದ್ದೀನಿ ಅಂತಾಳೆ. ನೋಡಿ ಇಂಥವೇ ಬ್ಲ್ಯಾಕ್ ಇಂಥವೇ. ಬ್ಲ್ಯಾಕ್ ಬೇಡ, ಶರ್ಟ್ ತಗೋದಿಪ್ಪು, ಚೆನ್ನಾಗಿರುತ್ತೆ. ಯಾಕೋ ಇಷ್ಟ ಆಗಿಲ್ಲ, ಬರ್ರಿ ಸಾಕು. ಇದು ನನ್ನ ಟಾಪ್ ತೊಗೊಂಡಿರೋದು. ಓಪನ್ ಮಾಡು ಮಮ್ಮಿ. ಇದು ಟಾಪ್ ಒಂದೇ ಪೀಸ್ ಇದ್ದಿದ್ದು, ಹೇಗೋ ಸಿಕ್ತು. ಟ್ರಯಲ್ ನೋಡಿದೆ, ಬಟ್ ಚೆನ್ನಾಗಿದೆ ಟಾಪ್. ವೈಟ್ ಕಲರ್, ಕ್ರೀಮ್ ಕಲರ್. ವೈಟು ಇಲ್ಲ, ಈ ಕಡೆ ಕ್ರೀಮು ಇಲ್ಲ, ಆ ಥರ. ಲೇ ಅದು ಬೇಡ ಕಾಣೆ. ಕಮೆಂಟ್ ಮಾಡಿ ಗೈಸ್, ಇವಳಿಗೆ ಶರ್ಟ್ ತೊಗೋಬೇಕಾ ಇನ್ಮೇಲಿಂದ, ಈ ಥರ ಟೀ ಶರ್ಟ್ ಕ್ರಾಪ್ ಟಾಪ್ ತೊಗೋಬೇಕಾ ಅಂತ ಕಮೆಂಟ್ ಮಾಡಿ. ಯಾವುದ್ರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರಲ್ವಾ, ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ಮೇಲಿಂದ ಟೀ ಶರ್ಟ್ ಬೇಕಂದ್ರೆ ಟೀ ಶರ್ಟ್ ಕೊಡಿಸ್ತೀವಿ. ಶರ್ಟ್ ನೀವೇನಾದರೂ ಶರ್ಟ್ ತೊಗೊಳ್ಳಿ ಅಂದರೆ ಶರ್ಟೇ ಕೊಡಿಸ್ತೀವಿ ಅಷ್ಟೇ. ನೋಡಿ ಹಿಂಗೆ ಸುತ್ತಾಡ್ಸೋದು ನಮ್ಮನ್ನ. ಗೋಳು ಇಟ್ಕೊಳ್ಳೋ ಹೊಸಿ ತಲೆ ತಿಂತಾಳ. ಸುಕ್ಕ ಮತ್ತೆ ಪಾನಿಪುರಿ. ಪಾನಿಪುರಿ. ಶಾಪಿಂಗ್ ಎಲ್ಲ ಮುಗೀತು. ಸೊ ಇವಾಗ ಮನೆಗೆ ಹೋಗ್ತಾ ಇರೋದು ಅಷ್ಟೇ. ಈ ವ್ಲಾಗು ಸಂಡೇ ಆಗಿತ್ತು, ಬಟ್ ಸಂಡೇ ಫುಲ್ಲು ರಶ್ ಇತ್ತು. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ, ನಮ್ಮ ಮಮ್ಮಿ ಇದ್ದಾರಲ್ಲ, ಅವರಮ್ಮನ ಊರು ಅಲ್ಸೂರು. ಅಲ್ಲಿ ಗೃಹ ಪ್ರವೇಶ ಇತ್ತು, ಅವ್ರ ರಿಲೇಷನ್ ಅವ್ರದ್ದೇ. ಸೊ ಅದಕ್ಕೆ ಸಂಡೇ ಹೋಗಿ ಬರೋಷ್ಟರಲ್ಲಿ ಹೆವಿ ಸುಸ್ತಾಗೋಯ್ತು. ಸಿಕ್ಕಾಪಟ್ಟೆ ರಶ್ಶು ಬಸ್ಸಲ್ಲ ಗೈಸ್. ಅಂತೂ ಇಂತೂ ಸಾದ್ನೂರಿಗೆ ಬಂದು ರೀಚ್ ಆದ್ವಿ. ಇವಾಗ ಯಾವ ಊರು ಮಮ್ಮಿ ಹೋಗೋದು? ಹಲ್ಸೂರು. ಹಲ್ಸೂರ್ಗೆ ಹೋಗ್ಬೇಕು. ಏನಕ್ಕೆ ಅಂತ ಅಂದರೆ ಗೃಹ ಪ್ರವೇಶ ಇತ್ತು. ಸೊ ಅದಕ್ಕೆ ಹಲ್ಸೂರ್ಗೆ ಹೋಗೋದು. ನಾನು, ನಮ್ಮಮ್ಮ, ನಮ್ಮಜ್ಜಿ, ಇವರಮ್ಮ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಮಳೆ ಬರೋ ಥರ ಇದೆ. ನಮ್ಮ ಮಮ್ಮಿ ಅಮೌಂಟ್ ಎಲ್ಲ ಜೋಬಲ್ಲಿ ಇಟ್ಕೊಂಡು ಬಂದಿದ್ದಾರೆ ಗೈಸ್. ನೋಡಿ, ಕಳ್ಳರು ಪರ್ಸೇ ತಗೊಂಡ್ಬಂದಿಲ್ಲ, ಅಮೌಂಟ್ ಎಲ್ಲ ಜೋಬಲ್ಲಿ ಇಟ್ಕೊಂಡು ಬಂದಿರೋದು. ಟಾಪ್ ಜಾಬಲ್ಲಿ ಮತ್ತು ಪ್ಯಾಂಟ್ ಜಾಬಲ್ಲಿ. ಇಂಥ ಕಿತಾಪತಿಯವ್ರನ್ನ ಎಲ್ಲಾದರೂ ನೋಡಿದ್ದೀರಾ ನೀವು? ಯಾಕೆ ಪರ್ಸ್ ಎತ್ಕೊ ಬರ್ದಿರಾ? ಯಾವುದೋ ಫೋನ್ ಅಲಾಡ್ಸ್ಕೊ ಬಂದ್ಬಿಟ್ಟು. ಫೋನ್ ಇದ್ರೆ ಸಾಕಲ್ವಾ? ಫೋನ್ ಇದ್ರೆ ಸಾಕು. ಇವಾಗ ಇಲ್ಲಿಂದ ಆಟೋದಲ್ಲಿ ಹೋಗೋದು ಹಲ್ಸೂರ್ಗೆ. ಫೋನ್ ಎತ್ಕೊಂಡಿಲ್ಲ ಕೈಲಿ. ಎಷ್ಟು ರಶ್ ಇದ್ದಾರೆ ಗೊತ್ತಾ? ಇನ್ನು ರಾತ್ರಿ, ಇವತ್ತು ಸಂಡೇ ಬೇರೆ, ಸಂಜೆ ಅಷ್ಟರಲ್ಲಿ ಏನಾಗುತ್ತೆ ಅಂತ ಅಂದರೆ ಎಲ್ಲ ತುಂಬ್ಕೊಂಡ್ಬಿಡ್ತಾರೆ.
ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.